ರೀಸೆಂಟ್ ಟೈಮ್ಸ್ ನಲ್ಲಿ ಇಂಡಸ್ಟ್ರಿನಲ್ಲಿ ದಿಗಂತ್ ಎಲ್ಲೋ ಕಳ್ದೋಗಿದಾರಲ್ಲಪ್ಪ ಅಂತ ಅನ್ಕೋಬೇಕಿದ್ರೆ ತಕ್ಷಣ ಈ ಮೂವಿ ಟ್ರೈಲರ್ ನ ನೋಡ್ದೆ. ಸ್ವಲ್ಪ ಯೂನಿಕ್ ಆಗಿತ್ತು, ಎಫರ್ಟ್ಸ್ ಕಾಣಿಸ್ತು. ಬಟ್ ಆಕ್ಚುಯಲ್ ಮೂವಿ ಹೇಗಿತ್ತು ಅಂದ್ರೆ, ಎಸ್, ವೆಲ್ಕಮ್ ಟು ಮೂವಿ ಮತ್ತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ಎಡಗೈಯೇ ಅಪಘಾತಕ್ಕೆ ಕಾರಣ, ಡೈರೆಕ್ಟೆಡ್ ಬೈ ಸಮರ್ಥ್ ಕಾಡ್ಕೋರ್, ಸ್ಟಾರಿಂಗ್ ದಿಗಂತ್, ಧನು ಹರ್ಷ ಇನ್ ಲೀಡ್ ರೋಲ್ಸ್. ಸಿನಾಪ್ಸಿಸ್: ಇಲ್ಲಿ ಲೋಹಿತ್ ಆಗಿರುವ ದಿಗಂತ್ ಅವರು ಲೆಫ್ಟಿ ಆಗಿ ಅವರ ಜರ್ನಿನ ತೋರಿಸಿದ್ದಾರೆ. ಬಟ್ ಅವರ ಜರ್ನಿಯಲ್ಲಿ ಅವರ ಮೇಲೆ 1/4 ಮರ್ಡರ್ ಕೇಸಸ್ ಇದೆ. ಬಟ್ ಆಕ್ಚುಲಿ ಈ ಎಲ್ಲಾ ಕೊಲೆಗಳಿಗೆ ಯಾಕಾಯ್ತು, ಏನಾಯ್ತು, ಹೇಗಾಯ್ತು ಅಂತ ತಿಳ್ಕೊಬೇಕಂದ್ರೆ ನೀವು ಸಿನಿಮಾಗೆ ಹೋಗಿ ನೋಡ್ಬೇಕು. ಮೈ ಪಾಯಿಂಟ್ ಆಫ್ ವ್ಯೂ ರಿವ್ಯೂ ಕೊಡೋದಾದ್ರೆ, ಸಿನಿಮಾ ಮಾತ್ರ ತುಂಬಾ ಕ್ರಿಯೇಟಿವ್ ಅಂಡ್ ಸೈಕ್ ಆಗಿ ಮಾಡಿದ್ದಾರೆ. ನನಗೆ ಇವರು ಕೊಟ್ಟಿರುವಂತ ಯೂನಿಕ್ ಸ್ಕ್ರೀನ್ ಪ್ಲೇ, ಪ್ಲಸ್ ಕಾನ್ಸೆಪ್ಟ್, ಆ ಬ್ಲಾಕ್ ಕಾಮಿಡಿ ಟ್ವಿಸ್ಟ್ ಟರ್ನ್ ಮಾತ್ರ ಕಂಪ್ಲೀಟ್ ಎಂಗೇಜಿಂಗ್ ಆಗಿತ್ತು. ಅಂಡ್ ಇನ್ನು ಸಪೋರ್ಟಿಂಗ್ ರೋಲ್ಸ್ ನಲ್ಲಿ ಅಥವಾ ಕ್ಯಾಮಿಯೋನಲ್ಲಿ ಕಾಣಿಸ್ಕೊಂಡಿರುವಂತಹ ನಿರು ಭಂಡಾರಿ ಅವರಾಗಿರ್ಬೋದು, ನಿಧಿ ಸುಬ್ಬಯ್ಯ, ಬಜರಂಗಿ ಲೋಕಿ ಅವರು, ರಾಧಿಕಾ ಅವರು, ಕೃಷ್ಣ ಹೆಬ್ಬಾಳೆ ಅವರು, ಅಂಡ್ ಇವರ ಪರ್ಫಾರ್ಮೆನ್ಸ್ ಮಾತ್ರ ಆಕ್ಚುಲಿ ಈ ಸಿನಿಮಾಗೆ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಲೀಡ್ ಆಕ್ಟರ್ಸ್ ಆಗಿ ಧನು ಹರ್ಷ ಅವರು, ಇದವರ ಫಸ್ಟ್ ಮೂವಿ ಅಂತಂದ್ರೆ ನಿಜವಾಗ್ಲೂ ನನಗೆ ಅಲ್ಲ, ಯಾರಿಗೂ ಇಲ್ಲಿ ಆಡಿಯನ್ಸ್ ಒಬ್ರಿಗೂ ನಂಬಕ್ಕಾಗಿಲ್ಲ. ಅಂಡ್ ಮೈನ್ಲಿ ದಿಗಂತ್ ಅವರ ಆಕ್ಟಿಂಗ್, ಅವರ ಡೆಡಿಕೇಶನ್, ಅವರ ಪರ್ಫಾರ್ಮೆನ್ಸ್ ಮಾತ್ರ ಸೀರಿಯಸ್ಲಿ ಅನ್ಬಿಲೀವಬಲ್ ಆಗಿತ್ತು ಈ ಸಿನಿಮಾದಲ್ಲಿ. ಇನ್ನು ಈ ಸಿನಿಮಾದಲ್ಲಿ ನನ್ಗೆ ಏನ್ ವರ್ಕ್ ಆಗಿದೆ ಅಥವಾ ಏನ್ ವರ್ಕ್ ಆಗಿಲ್ಲ ಅಂತ ಅನ್ನೋದು ಹೇಳೋದಾದ್ರೆ, ಸಿನಿಮಾದ ಸ್ಟೋರಿ ಲೈನ್ ಹೆವಿಯಾಗಿ ವರ್ಕ್ ಆಗಿದೆ. ಸ್ಟಾರ್ಟ್ ಟು ಎಂಡ್ ಕ್ಲೀನ್ ಆಗಿ ಪ್ರತಿಯೊಂದು ಡೈರೆಕ್ಟ್ ಸಿನಿಮಾದ ಫೋರ್ತ್ ವಾಲ್ ನ ಬ್ರೇಕ್ ಮಾಡಿ ಡೈರೆಕ್ಟ್ ಆಡಿಯನ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. ಇದೆಲ್ಲ ಒಂದ್ ಕಡೆ ನಮ್ ಫ್ರೆಂಡ್ ಕಥೆನ ನಾವು ಪಕ್ಕದಲ್ಲೇ ಕುತ್ಕೊಂಡು ಕೇಳೋ ರೀತಿ ಫೀಲ್ ಆಗುತ್ತೆ. ಮೇನ್ಲಿ ಈ ಸಿನಿಮಾನ ನಾವು ಎಲ್ಲೋ ಒಂದು 10 ನಿಮಿಷ ಸ್ಕಿಪ್ ಮಾಡಿದ್ರು ಕೂಡ ಸಿನಿಮಾದಲ್ಲಿ ಏನಾಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಸಿನಿಮಾದಲ್ಲಿ ಕಾಮಿಡಿ ಕಡೆ ಬಂದಾಗ ತುಂಬಾ ರೈಟರ್ಸ್ ಸಖತ್ತಾಗಿ ಬರ್ದಿದ್ದಾರೆ ಅಂತಾನೆ ಹೇಳ್ಬೋದು. ಆಡಿಯನ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡಿ ಕಂಪ್ಲೀಟ್ ಮೂವಿಗೆ ಇನ್ವಾಲ್ವ್ ಆಗಿದ್ರು. ಇನ್ನು ಸಿನಿಮಾದಲ್ಲಿ ಬರುವಂತಹ ಸಿನಿಮ್ಯಾಟಿಕ್ ಶಾರ್ಟ್ಸ್ ಆಗಿರ್ಬೋದು, ಆ ಆಂಗಲ್ಸ್ ಆಗಿರ್ಬೋದು, ಲೈಕ್ ಇಟ್ ವಾಸ್ ಕಂಪ್ಲೀಟ್ಲಿ ಅಮೇಸಿಂಗ್. ಅಂಡ್ ಸಿನಿಮಾದ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸಿನಿಮಾನ ಸಸ್ಪೆನ್ಸ್ ಆಗಿ ತಗೊಂಡ್ ಹೋಗ್ತಾ ಅಲ್ಲೇ ಅವರೇ ಕ್ವಶನ್ ಕೊಟ್ಟು ಅವರೇ ಅಲ್ಲಿ ಪ್ರತಿಯೊಂದು ಇದಕ್ಕೂ ಆನ್ಸರ್ ಮಾಡ್ತಾ ಎಲ್ಲ ಕ್ಲೀನ್ ಆಗಿ ಸ್ಮೂತ್ ಆಗಿ ತಗೊಂಡ್ ಹೋಗಿದ್ದಾರೆ. ಅಂಡ್ ಇನ್ನು ಈ ಸಿನಿಮಾದಲ್ಲಿ ನನ್ಗೇನ್ ವರ್ಕ್ ಆಗಿಲ್ಲ ಅಂತ ಅನ್ನೋ ರೀತಿ ಯಾವ್ದು ಏನೂ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಆಡಿಯನ್ಸ್ ಎಲ್ಲ ಪ್ರತಿಯೊಬ್ರು ಕ್ಲೈಮ್ಯಾಕ್ಸ್ ಅಥವಾ ಪ್ಲಾಟ್ ಟ್ವಿಸ್ಟ್ ಅಂತ ಬಂದಾಗ ಅವರೇ ನೆಕ್ಸ್ಟ್ ಏನಾಗುತ್ತೆ ಅಂತ ಅನ್ನೋದನ್ನ ಪ್ರಿಡಿಕ್ಟ್ ಮಾಡೋಷ್ಟು ಇನ್ವಾಲ್ವ್ ಆಗಿ ಅದನ್ನ ಹೇಳೋದಕ್ಕೆ ಶುರು ಮಾಡ್ತಿದ್ರು. ಇದಿಷ್ಟು ನನ್ನ ಹಾನೆಸ್ಟ್ ರಿವ್ಯೂ ಆಗಿತ್ತು. ಸೊ ರೀಸೆಂಟ್ ಟೈಮ್ಸ್ ನಲ್ಲಿ ಒಂದೊಳ್ಳೆ ಮಾರ್ಕೆಟಿಂಗ್ ಮಾಡ್ಕೊಂಡು ಪ್ಲಸ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದಿರೋದು ನಾನು ರೀಸೆಂಟ್ ಆಗಿ ನೋಡಿರೋದು 2 ಸಿನಿಮಾ. ಒಂದು ಕುಲದಲ್ಲಿ ಕೀಳಿ ಯಾವುದು, ಅದು ಬಿಟ್ರೆ ಎಡಗೈಯ ಅಪಘಾತಕ್ಕೆ ಕಾರಣ. ಅಕಸ್ಮಾತ್ ಜನಗಳೇನಾದ್ರು ಪ್ರತಿಯೊಬ್ರು ಬಂದು ಸಿನಿಮಾನ ನೋಡಿದ್ರೆ ಮೇ ಬಿ ಇದು ದಿಗಂತ್ ಅವರ ಕಮ್ ಬ್ಯಾಕ್ ಅಂತೂ ಪಕ್ಕ ಆಗೋ ಚಾನ್ಸಸ್ ಅಲ್ಲಿ ಡೌಟೇ ಇಲ್ಲ. ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಹಿಸ್ ಕೆರಿಯರ್ ಅಲ್ಲಿ ನಾನು ಈ ಸಿನಿಮಾದಲ್ಲೇ ನೋಡಿರೋದು. ಸೊ ನನ್ಗನ್ಸೋ ಪ್ರಕಾರ ಇದೊಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಅಂತ ನನಗನ್ನಿಸ್ತು. ನಾನು ಈ ಮೂವಿಗೆ 4/5 ರೇಟಿಂಗ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೇನಾದ್ರೂ ನನ್ನ ಈ ಮೂವಿ ರಿವ್ಯೂ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್, ಶೇರ್ ಮಾಡಿ. ನಿಮ್ಗೇನು ಅನಿಸ್ತು ಈ ಸಿನಿಮಾ ನೋಡಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.